ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದಂತಹ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಆಲ್ರೆಡಿ ಬಂದಿದ್ದಾರೆ. ಬಲ್ಲಿ ಜೋರಾದ ಚಪ್ಪಾಳೆ. ಸಾಕಷ್ಟು ಜನ ಗಣ್ಯರು ವೇದಿಕೆ ಮೇಲೆ ಬರೋರಿದ್ದಾರೆ, ಸಾಕಷ್ಟು ಜನ ಅತಿಥಿಗಳು ವೇದಿಕೆ ಮೇಲೆ ಬರೋರಿದ್ದಾರೆ. ಬರ್ತಾ ಇದ್ದಾರೆ ಅವರು ಕೂಡ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ. ಈಗ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾದಂತಹ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಬಂದಾಯ್ತು. ಬಲ್ಲಿ ಜೋರಾದ ಚಪ್ಪಾಳೆ. ಈ ಕಾರ್ಯಕ್ರಮದ ಬೆಳಕು ಮತ್ತಷ್ಟು ಮಗದಷ್ಟು ಹೆಚ್ಚಾಯ್ತು ಅಂತಾನೆ ಹೇಳ್ಬೋದು. ಬಲ್ಲಿ ಜೋರಾದ ಚಪ್ಪಾಳೆ ಸ್ನೇಹಿತರೆ. ನಾವೆಲ್ಲರೂ ಆತುರದಿಂದ ಕಾಯ್ತಿದ್ದಂತಹ ಕ್ಷಣ ನಮ್ಮ ಮುಖ್ಯ ಅತಿಥಿಗಳಾದಂತಹ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರ ಆಗಮನ ಆಗಿದೆ. ಅಲ್ಲಿ ಜೋರಾದ ಚಪ್ಪಾಳೆ. ಬನ್ನಿ ಜೋರಾದ ಚಪ್ಪಾಳೆ. ಮೈಸೂರು ಬಲ್ಲಿ ಜೋರ್ ಚಪ್ಪಾಳೆ. ಮೈಸೂರು ನಮ್ ಎಲ್ಲರ ಪ್ರೀತಿಯ ಅಭಿನಯ ಚಕ್ರವರ್ತಿ ಬಾದ್ಶಾಹ್ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ಆಗಮಿಸಿದ್ದಾರೆ. ಬಹಳ ಹೊತ್ತಿಂದ ತಾವೆಲ್ಲರೂ ಕಾಯ್ತಿದ್ರಿ ಈ ಒಂದು ಕ್ಷಣಕ್ಕಾಗಿ. ಈ ಕ್ಷಣವನ್ನ ಕಣ್ತುಂಬಿಕೊಳ್ಳುವಂಥದ್ದು ನಿಮ್ಮದಾಗಿದೆ. ಬನ್ನಿ ಜೋರ್ ಚಪ್ಪಾಳೆ. ಬಿಸಿಲ್ ಗಿಸಿಲ್ ಹೊಡೆಯಲ್ವಾ? ಕಿಚ್ಚ ಕಿಚ್ಚ ಬನ್ನಿ ಜೋರ್ ಚಪ್ಪಾಳೆ. ಅದು ಓಕೆ. ಹುಟ್ಟುಹಬ್ಬದ ಸಂಭ್ರಮಾಚರಣೆ ನಮ್ಮ ಶ್ರೀಯುತ ಸಂದೇಶ್ ನಾಗರಾಜ್ ಸರ್ ಅವರ 80ನೇ ವರ್ಷದ ಹುಟ್ಟು ಹಬ್ಬದ ಸಂಭ್ರಮಾಚರಣೆ ಮೈಸೂರಿನಲ್ಲಿ ಅದ್ಧೂರಿಯಾಗಿ ತಮ್ಮೆಲ್ಲರ ಸಮ್ಮುಖದಲ್ಲಿ ನಡೀತಾ ಇದೆ. ಇವರ ಬತ್ತಳಿಕೆಯಿಂದ ಬಂದಂತಹ 30ಕ್ಕೂ ಹೆಚ್ಚು ಚಿತ್ರಗಳು, ಒಂದಕ್ಕಿಂತ ಒಂದು ಅತ್ಯದ್ಭುತವಾದಂತಹ ಚಿತ್ರಗಳು ಬಂದಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದಂತಹ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಜೊತೆಗೆ ಶ್ರೀ ಕೆ ವೆಂಕಟೇಶ್ ಅವರು ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಕರ್ನಾಟಕ ಸರ್ಕಾರ, ಇವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಜೊತೆಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಿಧಾನ ಪರಿಷತ್ ಸದಸ್ಯರು, ಸರ್ ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಜೊತೆಗೆ ಶ್ರೀ BZ ಜಮೀರ್ ಅಹಮದ್ ಖಾನ್ ಸರ್ ಮಾನ್ಯ ವಸತಿ ವಫ್ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ, ಇವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಶ್ರೀ ಸಾರಾ ಮಹೇಶ್ ಸರ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಇವ್ರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತ. ಶ್ರೀ ಸುನೀಲ್ ಬೋಸ್ ರವರು ಸಂಸದರು ಚಾಮರಾಜನಗರ ಜಿಲ್ಲೆ, ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಜೊತೆಗೆ ನಮ್ಮ ಅಭಿನಯ ಚಕ್ರವರ್ತಿ ಬಾದ್ಶಾಹ್
ಕೆಚ್ಚ ಸುದೀಪ್ ರವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಜೊತೆಗೆ ಡಾಲಿ ಧನಂಜಯ್ ಅವರು ಕೂಡ ನಮ್ಮ ಜೊತೆಗೆ ಭಾಗಿಯಾಗಿದ್ದಾರೆ. ಸರ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಾಕಷ್ಟು ಜನ ಕಲಾವಿದರು ಬಂದಿದ್ದಾರೆ. ಯುವ ರಾಜ್ಕುಮಾರ್ ಅವರು ಈಗ ತಾನೇ ಆಗಮಿಸಿದ್ದಾರೆ, ಇವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಓಕೆ, ಈ ಒಂದು ಕಾರ್ಯಕ್ರಮವನ್ನ ಒಂದು ಪ್ರಾರ್ಥನೆ ಗೀತೆಯೊಂದಿಗೆ ಶುರು ಮಾಡುವಂತಹ ಸಮಯ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹಾಡುಗಳನ್ನ ಹಾಡಿ ತಮ್ಮದೇ ವಿಶಿಷ್ಟವಾದ ಧ್ವನಿಯಲ್ಲಿ ಛಾಪನ್ನ ಮೂಡಿಸಿರುವಂತಹ ಇಂದು ನಾಗರಾಜ್ ನಮ್ಮ ಮೈಸೂರಿನ ಹುಡುಗಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಬಂದು ಒಂದು ಪ್ರಾರ್ಥನೆ ಗೀತೆಯನ್ನ ಹಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಇಂದು ನಾಗರಾಜ್ ಅವರನ್ನ. ಸರ್, ವೇದಿಕೆ ಮೇಲೆ ತುಂಬಾ ಜನ ನಿಂತ್ಕೊಂಡಿದ್ದೀರಿ, ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. प्रियं महाकाव्य नाटकाधिप्रियं औषधवाहनमोदकप्रियं महागणपति मनसा स्मरामि महागणपतिं वसिष्ठमामदेवादिवर्तित महागणपतिम् ಧನ್ಯವಾದಗಳು. ಗಣಪತಿಯ ಸ್ಥಿತಿಯೊಂದಿಗೆ ಈ ಒಂದು ಕಾರ್ಯಕ್ರಮದ ಪ್ರಾರಂಭ ಆಗಿದೆ. ಹೇ ರಂಭ, ಹೇ ಗಣಪತಿ, ಹೇ ವಿಘ್ನ ವಿನಾಶಕ. ನಮ್ಮ ಶ್ರೀಧರು 80ನೇ ವರ್ಷದ ಹುಟ್ಟು ಹಬ್ಬದ ಸಂಭ್ರಮಾಚರಣೆಯನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಅವರಿಗೆ ಆಯುಸ್ಸು, ಆರೋಗ್ಯ ಎಲ್ಲವನ್ನ ಕೊಟ್ಟು ಸದಾ ನಗ್ನಗ್ತಾ ಇರೋ ತರ ಮಾಡು. ಜೊತೆಗೆ ಇವರ ನಿರ್ಮಾಣದಲ್ಲಿ ಮತ್ತಷ್ಟು ಚಿತ್ರಗಳು ಬಂದು ಯಶಸ್ವಿಯಾಗೋ ತರ ಮಾಡು ಅಂತ ಹೇಳ್ತಾ ಮತ್ತೊಂದ್ಸಾರಿ ಮಗದೊಂದ್ಸಾರಿ ಗಣಪತಿ ಬಾಬ ಮಂಗಳಮೂರ್ತಿ ಅಂತ ಹೇಳ್ತಾ ಈಗ ಮುಂದೆ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು, ಮುಖ್ಯ ಅತಿಥಿಗಳು ಎಲ್ಲರೂ ಬಂದಿದ್ದಾರೆ. ದೀಪ ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಮುಖ್ಯ ಅತಿಥಿಗಳಾದಂತಹ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಶ್ರೀ ಸಿದ್ದರಾಮಯ್ಯ ಸರ್, ಶ್ರೀ ಕೆ ವೆಂಕಟೇಶ್ ಸರ್, ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಕರ್ನಾಟಕ ಸರ್ಕಾರ, ಎಲ್ಲ ಅತಿಥಿಗಳು ದೀಪ ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಕಿನ ಆರಂಭವನ್ನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಭಿಮಾನ ಬದಲಿಸಿ ಕಲಾವಿದರ ನೆರವಿಗೆ ಶ್ರಮಿಸಿ ಇದೇ
ಹೊಸವ ಸೃಷ್ಟಿಸ ಸಂದೇಶ ನೀಡಿದರು ನಮಗೆ ಬೆಳ್ಳಿತೆರೆಯ ರಾರಾಜಿಸ ಒಡೆಯ ಕರುನಾಡಿನ ಕೊಡುಗೆ ಸಂದೇಶ್ ನಾಗರಾಜಣ್ಣರ ಹುಟ್ಟು ಹಬ್ಬ ಸಂದೇಶ್ ನಾಗರಾಜಣ್ಣ ಕೋಟಿ ಗೊಬ್ಬ ಸಂದೇಶ್ ನಾಗರಾಜಣ್ಣರ ಹುಟ್ಟು ಹಬ್ಬ. ಧನ್ಯವಾದಗಳು. ದೀಪ ಬೆಳಗಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಕಿನ ಆರಂಭ ಆಗಿದೆ. ಈಗ ಶ್ರೀಯುತರಾದಂತಹ ಸಂದೇಶ್ ಸ್ವಾಮಿರವರು ಎಲ್ಲ ಗಣ್ಯರನ್ನು ವೇದಿಕೆ ಮೇಲೆ ಬರಮಾಡಿಕೊಂಡಿದ್ದೀವಿ. ಈಗ ಅವರು ವೆಲ್ಕಮ್ ಅನ್ನ ಹೇಳುವಂತಹ ಸಮಯ. ಬರಲಿ ಜೋರಾದ ಚಪ್ಪಾಳೆ. ಸ್ವಾಗತ ಭಾಷಣ ಶ್ರೀಯುತರಾದಂತಹ ಸಂದೇಶ್ ಸ್ವಾಮಿರವರಿಂದ. ಸ್ವಾಗತ ಭಾಷಣ. ಎಲ್ರಿಗೂ ನಮಸ್ಕಾರ. ಈ ಕಡೆ ಬನ್ನಿ ಒಂದು ಸ್ವಲ್ಪ. ತಂದೆಯಂತೆ ನಮ್ಮನ್ನ ಸಲುಗಿ ಬೆಳೆಸಿ ಆಶ್ರಯ ನೀಡಿ ನಮಗೆಲ್ಲ ಮಾರ್ಗದರ್ಶನವಾಗ ಹಿತೈಷಿಗಳಾದಂಥ ನಮ್ಮ ಅಣ್ಣ ಸಂದೇಶ್ ನಾಗರಾಜರವರ 80ನೇ ವರ್ಷದ ಹುಟ್ಟುಹಬ್ಬಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ದೀರಿ. ನಿಮಗೆ ನಾನು ಶಿರಬಾಗ್ಸಿ ನಮಸ್ಕಾರಗಳನ್ನ ಹೇಳ್ತೇನೆ. ನಮ್ಮ ಮೈಸೂರಿನ ಸುಪುತ್ರರು ಆದ ಸನ್ಮಾನ್ಯ ಸಿದ್ದರಾಮಯ್ಯನವರು 2ನೇ ಬಾರಿ, ದಯಮಾಡಿ 2 ನಿಮಿಷ ಮೌನವಾಗಿದ್ರೆ ನಾನು ಸ್ವಾಗತ ಮಾಡ್ತೀನಿ. ನಿಮಗೂ ಸೇರಿಸಿ ದಯಮಾಡಿ ಕೂಗಬೇಡಿ. ಮೈಸೂರಿನ ಸುಪುತ್ರರು ಆದ ಸನ್ಮಾನ್ಯ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ನಮ್ಮ ರಾಜ್ಯವನ್ನು ಮುನ್ನಡೆಸುತ್ತಿರುವುದು ಮೈಸೂರಿಗರ ಹೆಮ್ಮೆಯ ಸಂಗತಿ. ಮೈಸೂರಿನ ಸಮಗ್ರ ಅಭಿವೃದ್ಧಿಗೆ ಅತಿ ಹೆಚ್ಚಿನ ಕೊಡುಗೆ ನೀಡುವ ಮೂಲಕ ಈ ಭಾಗದ ಅಭಿವೃದ್ಧಿಗೆ ಸದಾ ಬೆಂಬಲವಾಗಿ ನಿಂತಿದ್ದು 16 ಬಾರಿ ರಾಜ್ಯದ ಬಜೆಟ್ ಮಂಡಿಸಿ ದಾಖಲೆ ಬರೆದಿರುವ ಮಾನ್ಯ ಸಿದ್ದರಾಮಯ್ಯನವರು ರೈತಾಪಿ ಕುಟುಂಬದಲ್ಲಿ ಜನಿಸಿ ಅತ್ಯುನ್ನತ ಸ್ಥಾನಕ್ಕೇರುವ ಮೂಲಕ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯವು ಮತ್ತಷ್ಟು ಎತ್ತರಕ್ಕೆ ಏರಲಿ ಎಂದು ಹಾರೈಸುತ್ತಾ ಈ ಸುಂದರ ಸಮಾರಂಭದಲ್ಲಿ ಭಾಗಿಯಾಗಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ತಮ್ಮೆಲ್ಲರ ಪರವಾಗಿ, ಸಂದೇಶ್ ನಾಗರಾಜ್ ಅವರ ಕುಟುಂಬ ಮತ್ತು ಅಭಿಮಾನಿಗಳ ಪರವಾಗಿ ತುಂಬುದು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೆ ಈ ಸಮಾರಂಭದಲ್ಲಿ ರಾಜ್ಯದ ಗೌರವಾನ್ವಿತ ಸಚಿವರುಗಳಾದಂಥ ಭೈರತಿ ಸುರೇಶ್ ಅವರು ಹಾಗೂ ವೆಂಕಟೇಶ್ ಅವರು, ಜಮೀರ್ ಅಹಮದ್ ಅವರು ಭಾಗವಹಿಸಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಅಭಿನಯ ಚಕ್ರವರ್ತಿ, ಕರುನಾಡು ಮಾಣಿಕ್ಯ, ಬಹುಭಾಷ ನಟ ಕಿಚ್ಚ ಸುದೀಪ್ ರವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಬಹುಮುಖ ಪ್ರತಿಭೆಯಾಗಿ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ರಾಜ್ಯ ಅಂತರ್ರಾಜ್ಯದಲ್ಲಿ ತಮ್ಮ ಛಾಪನ್ನು ಮೂಡಿಸುತ್ತಿರುವ ನಟ ಎಂದೇ ಹೇಳಬಹುದು. ನಟ, ನಿರ್ದೇಶಕ, ನಿರ್ಮಾಪಕ ಮತ್ತು ಬಿಗ್ ಬಾಸ್ ಕಾರ್ಯಕ್ರಮದ ನಿರೂಪಕರಾಗಿ ಅದ್ಭುತ ವೃತ್ತಿ ಜೀವನವನ್ನು ಕಂಡುಕೊಂಡ ಅಮೋಘ ಪ್ರತಿಭೆ, ಜನಪ್ರಿಯ ಕಲಾವಿದ ಹಾಗೂ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಸಮಾರಂಭಕ್ಕೆ ಆಗಮಿಸಿರುವ ಜನಪ್ರಿಯ ಶಾಸಕರುಗಳಾದಂಥ ಮೈಸೂರು ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ್ರು, ಮಾನ್ಯ ಶ್ರೀ ಅನಿಲ್ ಚಿಕ್ಕಮಾದವರು, ಇಡೀ ಹಿರಿಯ ರಾಜಕಾರಣಿ, ನಮ್ಮನ್ನ 3 ಬಾರಿ ಮೈಸೂರು ನರಸಿಂಹರಾಜದಲ್ಲಿ ಸೋಲಿಸಿರುವ ಹ್ಯಾಟ್ರಿಕ್ ತನ್ವೀರ್ ಸೇಠ್ ಅವರು ಹಾಗೂ ರಾಘವೇಂದ್ರ ಇಟ್ನಾಳ್ ಅವರು ಹಾಗೂ
ಹಾಗೂ ಮೈಸೂರು ಸಚಿವರಾದಂಥ ಜಮೀರ್ ವೆಂಕಟೇಶಣ್ಣವ್ರು ಬಂದಿದ್ದಾರೆ. ದಯಮಾಡಿ ಶ್ರಮಿಸಬೇಕು, ಅವ್ರಿಗೂ ಸ್ವಾಗತವನ್ನು ಬರೆಸಿ. ಈಗ ತಾನೇ ನಮ್ಮ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕರ್ನಾಟಕ ಸಚಿವರು, ನಮ್ಮೆಲ್ಲರ ಆತ್ಮೀಯರು, ಅತಿ ಹೆಚ್ಚು ಸಂದೇಶ್ ನಾಗರಾಜ್ ಅವರ ಒಡನಾಟದಲ್ಲಿರುವಂತಹ ಚಲುವರಾಯ ಸೋಮಣ್ಣವ್ರು ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಚಲನಚಿತ್ರ ನಟರು ಡಾಲಿ ಧನಂಜಯ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನ ಕೋರ್ತಾ, ಹಾಗೂ ಹೆಸರಾಂತ ಸಂಗೀತ ನಿರ್ದೇಶಕರು, ಸಂಗೀತದಲ್ಲೇ ಹೊಸ ಅಲೆಯನ್ನ ಹುಟ್ಟುಹಾಕಿದಂತ ಶ್ರೀ ಹಂಸಲೇಖ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಕೋರಿ, ಮತ್ತೆ ಚಲನಚಿತ್ರ ಶಾಸಕರಾದಂತ ರಾಘವೇಂದ್ರ ಇಟ್ನಾಳ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ, ವೇದಿಕೆ ಮೇಲೆ ಅನೇಕ ಮೈಸೂರು ವಸ್ತು ಪ್ರದರ್ಶನ ಅಧ್ಯಕ್ಷರಾದಂತ ಅಯೂಬ್ ಖಾನ್ ಅವರು ಬಂದಿದ್ದಾರೆ. ಮತ್ತೆ ಕೃಷ್ಣೇಗೌಡರು ಬಂದಿದ್ದಾರೆ, ಲಕ್ಷ್ಮಣ್ ಬಂದಿದ್ದಾರೆ, ಇನ್ನೂ ಅನೇಕ ಕಲಾವಿದರು ವೇದಿಕೆಯಲ್ಲಿದ್ದಾರೆ. ದಯಮಾಡಿ ಒಂದೇ ಸಲ ಅವರೆಲ್ಲರನ್ನು ಹೇಳಕ್ಕೆ ನನಗೆ ಕಾಣ್ತಾ ಇಲ್ಲ ಯಾರ್ಯಾರು ಬಂದಿದ್ದಾರೆ ಅಂತ. ಆದರೂ ಹೆಚ್ಚಾಗಿ ಇಲ್ಲಿ ಚಲನಚಿತ್ರ ಅಕಾಡೆಮಿಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಚಲನಚಿತ್ರ ನಟ ನಟಿಯರು, ಕಾರ್ಮಿಕರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಸ್ವಾಗತಿಸ್ತೇನೆ. ವಿಶೇಷವಾಗಿ ಮೈಸೂರು ನಗರದ ಮಾಧ್ಯಮದವರು, ನಮ್ಮ ಕುಟುಂಬದ ಸಂದೇಶ್ ನಾಗರಾಜ್ ಅವರು ನಮ್ಮನ್ನೆಲ್ಲ ಅರಸಿ ಬೆಳೆಸ್ತಾ ಇರುವಂತಹ ಮಾಧ್ಯಮದವರಿಗೆ ವಿಶೇಷವಾದಂತಹ ಸ್ವಾಗತವನ್ನು ಕೋರ್ತಾ, ಎಲ್ಲ ಸಂಘ ಸಂಸ್ಥೆಯರು, ಅಭಿಮಾನಿಗಳು, ನಮ್ಮ ಕುಟುಂಬದ ಸದಸ್ಯರು, ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಆಗಮಿಸಿದ್ದಾರೆ. ಈ ಒಂದು 80ನೇ ವರ್ಷದ ಹುಟ್ಟುಹಬ್ಬದಲ್ಲಿ ತಾವೆಲ್ಲ ಬಂದಿರೋದಕ್ಕೆ ಇನ್ನೂ ಅನೇಕ ಪೊಲೀಸ್ ಸಿಬ್ಬಂದಿ ವರ್ಗದವರು, ಇನ್ನು ಕಾರ್ಮಿಕರು ಎಲ್ಲರೂ ಆಗಮಿಸಿರೋದ್ರಿಂದ ಅವರೆಲ್ಲರಿಗೂ ಉತ್ಪೂರ್ವವಾದಂತ ಸಂದೇಶ್ ನಾಗರಾಜ್ ಕುಟುಂಬ, ಅವರ ಅಭಿಮಾನಿಗಳು, ಸ್ನೇಹಿತರು ಎಲ್ಲರಿಗೂ ನಾನು ಉತ್ಪೂರ್ವವಾದಂತ ತಲೆಬಾಗಿಸಿ ಸ್ವಾಗತವನ್ನ ಕೋರಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡ್ತಾ, ಇನ್ನು ಬಹಳ ಶಾಂತಿಯಿಂದ ಮಾತಾಡೋರಿದ್ದಾರೆ. ಕಿಚ್ಚವರು ಎಲ್ಲರೂ ಮಾತಾಡಿದ್ಮೇಲೆ ಕೊನೆಯಲ್ಲಿ ಮಾತಾಡ್ತಾರೆ, ಅಲ್ಲಿಗಂಟ ಸಾವಧಾನವಾಗಿರ್ಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಶ್ರೀಯುತರಾದಂತಹ ಸಂದೇಶ್ ನಾಗರಾಜ್ ಸರ್ 80ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ, ಈಗ ಶ್ರೀಯುತರಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ, ಜೋರಾದ ಚಪ್ಪಾಳೆ. ಆ ಭಗವಂತ ಅವ್ರಿಗೆ ಆಯುಸ್ಸು ಆರೋಗ್ಯವನ್ನ ಕೊಟ್ಟು ಸದಾ ಕಾಪಾಡಲಿ. ಹೀಗೆ ಮತ್ತಷ್ಟು ಮಗದಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಲಿ. ಎಲ್ಲ ಗಣ್ಯರು ಹಾಗೂ ನಮ್ಮ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಒಂದು ಪ್ರೀತಿಪೂರ್ವಕ ಸನ್ಮಾನ ಮಾಡಬೇಕು ನಮ್ಮ ಶ್ರೀಯುತರಿಗೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ, ಜೋರಾದ ಚಪ್ಪಾಳೆ ಮೈಸೂರು. ಸಂದೇಶ ನೀಡಿದರು ನಮಗೆ ಬೆಳ್ಳಿತೆರೆಯ ರಾಜಿತ ಒಡೆಯ ಕರುನಾಡಿನ ಕೊಡುಗೆ. 30ಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಪಕರನ್ನ ಅನ್ನದಾತರು ಅಂತ ಕರಿತೀವಿ. ಒಂದಕ್ಕಿಂತ ಒಂದು ಅತ್ಯದ್ಭುತವಾದಂತಹ ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ ನಮ್ಮ ಶ್ರೀಯುತರಾದಂತಹ ಸಂದೇಶ್ ನಾಗರಾಜ್ ಸರ್. ಇವರ 80ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಅದ್ದೂರಿಯಾಗಿ ನಡೀತಾ ಇದೆ. ಬನ್ನಿ, ಜೋರಾದ ಚಪ್ಪಾಳೆ ಸ್ನೇಹಿತರೆ. ಚಿತ್ರರಂಗದ ನಮ್ಮ ಪ್ರೀತಿ ನಿರ್ಮಾಪಕ ದಿನವೂ ಹಬ್ಬದ ರಂಜಿ ನಿಮ್ಮ ಗುಣವು
ಅಭಿಮಾನವ ಗಳಿಸಿ ಕಲಾವಿದರ ನೆನಪಿಗೆ ಶ್ರಮಿಸಿ ಇತಿಹಾಸವ ಸೃಷ್ಟಿಸ ಸಂದೇಶ ನೀಡಿದರು ನಮಗೆ ಬೆಳ್ಳಿತೆರೆಯ ರಾರಾಜಿಸ ಒಡೆಯ ಕರುನಾಡಿನ ಕೊಡುಗೆ ಸಂದೇಶ ನಾಗರಾಜಣ್ಣರ ಹಬ್ಬ ಸಂದೇಶ ನಾಗರಾಜಣ್ಣರ ಹುಟ್ಟಿಹಬ್ಬ ಸಂದೇಶ ನಾಗರಾಜಣ್ಣರ ಹಬ್ಬ ಸಂದೇಶ ನಾಗರಾಜಣ್ಣರ ಹುಟ್ಟಿಹಬ್ಬ ಕರಗದ ಅಭಿಮಾನವ ಗಳಿಸಿ ಕಲಾವಿದರ ನೆರವಿಗೆ ಶ್ರಮಿಸಿ ಇತಿಹಾಸವ ಸೃಷ್ಟಿಸ ಸಂದೇಶ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಅದ್ಧೂರಿಯಾಗಿ ನಡೀತಾ ಇದೆ. ಅಲ್ಲಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ನಮ್ಮ ಮುಖ್ಯಮಂತ್ರಿಗಳಿಗೆ ಹಾಗೆ ನಮ್ಮ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸೂಚಿಸ್ತಾ ಇದ್ದೀನಿ. ಈ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಸಾಕಷ್ಟು ಜನ ಗಣ್ಯರು ಭಾಗಿಯಾಗಿದ್ದಾರೆ. ಬಲ್ಲಿ ಬಲ್ಲಿ ಜೋರಾದ ಚಪ್ಪಾಳೆ. ನಮ್ಮ ಪಟೆ ಹುಡುಗರೆಲ್ಲ ಶಿಲಾಡ್ಬೋದ 30ಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಮಾಡಿರುವಂತಹ ನಮ್ಮ ಶ್ರೀಯುತರಾದಂತಹ ಸಂದೇಶ್ ನಾಗರಾಜ್ ಸರ್ ಅವರ 80ನೇ ವರ್ಷದ ಹುಟ್ಟುಹಬ್ಬ ಅದ್ಧೂರಿಯಾಗಿ ನಡೀತಾ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸಂದೇಶ ನಾಗರಾಜಣ್ಣರ ಹುಟ್ಟಿಹಬ್ಬ ಸಂದೇಶ ನಾಗರಾಜಣ್ಣರ ಹುಟ್ಟುಹಬ್ಬ ಸಂದೇಶ ನಾಗರಾಜಣ್ಣರ ಹುಟ್ಟಿಹಬ್ಬ ಕರಗದ ಅಭಿಮಾನವ ಗಳಿಸಿ ಕಲಾವಿದರ ನೆರವಿಗೆ ಶ್ರಮಿಸಿ ಇತಿಹಾಸವ ಸೃಷ್ಟಿಸ ಸಂದೇಶ ನೀಡಿದರು ನಮಗೆ ಬೆಳ್ಳಿತೆರೆಯ ರಾರಾಜಿಸ ಒಡೆಯ ಮತ್ತೊಮ್ಮೆ ಮಗದೊಮ್ಮೆ ಶ್ರೀಯುತರಿಗೆ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಕೋರೋಣ. ಆ ಭಗವಂತ ಆಯುಸ್ಸು ಆರೋಗ್ಯ ಎಲ್ಲವನ್ನ ನಿಮಗೆ ಕೊಟ್ಟು ಮತ್ತಷ್ಟು ಸಿನಿಮಾಗಳು ನಿಮ್ಮ ನಿರ್ಮಾಣದಲ್ಲಿ ಬಂದು ಎಲ್ಲ ಕಲಾವಿದರು ಅದರಲ್ಲಿ ಭಾಗಿಯಾಗೋ ತರ ಆಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಸೂಚಿಸ್ತಾ ಈಗ ತಮ್ಮ ಮುಂದೆ ಮಾತನಾಡ್ಲಿಕ್ಕೆ ಬರ್ತಾ ಇರುವಂತವ್ರು, ಈ ಮೈಕ್ ನನ್ನ ಕೈಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ಅವರ ಕೈಯಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅವರೇ ನಮ್ಮೆಲ್ಲರ ಪ್ರೀತಿಯ ಪ್ರೊಫೆಸರ್ ಕೃಷ್ಣೇಗೌಡರು ಸರ್. ಬನ್ನಿ ಜೋರಾದ ಚಪ್ಪಾಳೆ. ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಈ ರಾಷ್ಟ್ರದ ಮುಂಚೂಣಿ ಮುತ್ಸದ್ದಿ ರಾಜಕಾರಣಿಗಳು ಆದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಈ ದಿನ 80ನೇ ಜನ್ಮದಿನವನ್ನು ಆಚರಿಸಿಕೊಳ್ತಾ ಇರುವಂತಹ ಹಿರಿಯರಾದ ಶ್ರೀ ಸಂದೇಶ್ ನಾಗರಾಜಣ್ಣ ಅವರೇ, ಭಯ ಪಟ್ಕೋಬೇಡಿ, ವೇದಿಕೆ ಮೇಲಿರೋರ ಹೆಸರೆಲ್ಲ ಹೇಳೋದಿಲ್ಲ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಮಾನ್ಯರೇ, ಸಭೆಯಲ್ಲಿರುವಂತಹ ಎಲ್ಲ ಗಣ್ಯ ಮಾನ್ಯರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾವೆಲ್ಲರೂ ಭಾಷಣ ಮಾಡೋರು ಸಂಪ್ರದಾಯ ಮುಗಿಸೋದಕ್ಕಷ್ಟೇ ನಿಂತಿದ್ದೀವಿ, ಏನನ್ನು ಹೇಳೋದಕ್ಕಲ್ಲ. ಹೇಳೋದಕ್ಕೆ ನಮಗೆ ಸಾವಿರಾರು ಮಾತುಗಳಿವೆ, ಆದರೆ ಇದು ಸಂದರ್ಭ ಅಲ್ಲ.
ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿದ್ದಾರೆ. ಅವರ ಸಮಯ ಬಹಳ ಅಮೂಲ್ಯವಾದದ್ದು. ಈಗಾಗಲೇ ಕಾರ್ಯಕ್ರಮ ಸ್ವಲ್ಪ ತಡವಾಗಿದೆ, ಅದರಿಂದಾಗಿ ನಾವು ಯಾರು ತುಂಬಾ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೇವೆ. ಆದರೂ ನನ್ನ ಒಂದು 4 ಆಡಬೇಕಾದ ಮಾತುಗಳಿದೆ, ಅದನ್ನು ಆಡಿ ಮುಗಿಸ್ತೀನಿ. ಶ್ರೀ ಸಂದೇಶ್ ನಾಗರಾಜ್ ಅವರು ನನಗೆ ವೈಯಕ್ತಿಕವಾಗಿ ಬಂಧುಗಳು ಮತ್ತು ನನಗೆ ಅತ್ಯಂತ ಗೌರವಾರ್ಹರು. ಅವರು ಗೌರವಾರ್ಹರು ಯಾಕೆ ಅಂದ್ರೆ ಅವರು ರಾಜಕಾರಣಿಗಳು ಅಂತಾಗ್ಲಿ, ವ್ಯಾಪಾರೋದ್ಯಮಿಗಳು ಅಂತಾಗ್ಲಿ, ಬಹಳ ಒಳ್ಳೆಯ ಸಿನಿಮಾ ನಿರ್ಮಾಪಕರು ಅಂತಾಗ್ಲಿ ಅಲ್ಲ. ಆದರೆ ನಮ್ಮ ಕಣ್ಣೆದುರಿಗೇನೆ ಬಹಳ ತಣ್ಣಗೆ ಬೆಳೀತಾ ಹೋದವರು. ಇಷ್ಟೆಲ್ಲ ಎತ್ತರಕ್ಕೇರಿದಾಗ ಕೂಡ ಅಂತರಂಗದಲ್ಲಿ ಸಾಮಾನ್ಯನಾಗಿ ಉಳಿದವರು. ಈಗಲೂ ಕೂಡ ಯಾರು ಬೇಕಾದರೂ ಹೋಗಿ ನಾಗರಾಜಣ್ಣವರ ಎದುರಿಗೆ ನಿಂತರೆ ಇವರು ಎದುರು ನಿಂತ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತಪ್ಪ ನನಗೆ ಅಂತ ಯಾರಿಗೂ ಅನ್ಸೋದಿಲ್ಲ. ಇಂಗ್ಲಿಷ್ನಲ್ಲಿ ಕಂಫರ್ಟ್ ಝೋನ್ ಅಂತಾರೆ. ಯಾರಿಗೋ ಎದುರಿಗೆ ನಿಂತಾಗ ನಮ್ಗೊಂದ್ಸಲ ಮುಜುಗರ ಆಗುತ್ತೆ, ಅಥವಾ ಅವ್ರು ಸರಿಯಾಗಿ ಮಾತಾಡೋದಿಲ್ಲ ಅಂತಾನೋ, ಅಥವಾ ಅವ್ರು ತುಂಬಾ ದೊಡ್ಡವರು ಅಂತಾನೋ ಬಹಳ ಕಷ್ಟ ಆಗುತ್ತೆ. ಆದ್ರೆ ಸಂದೇಶ್ ನಾಗರಾಜಣ್ಣವರ ಎದುರಿಗೆ ಯಾರಾದ್ರೂ ನಿಂತ್ಕೊಳ್ಳಿ, ಅತ್ಯಂತ ಸಾಮಾನ್ಯಾತಿ ಸಾಮಾನ್ಯ ಮನುಷ್ಯ ನಿಂತ್ಕೊಳ್ಳಿ, ಅವರೆದುರಿಗೆ